ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿಯ ಬಹುಪದೋಕ್ತಿಗಳು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ 2.5 ಡಿಸ್ಕಸ್ ಮಾಡ್ತಾ ಇದ್ವಿ. ಅದರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂದಿನ ಒಂದು ಕ್ಲಾಸ್ನಲ್ಲಿ 13ನೇ ಪ್ರಶ್ನೆವರೆಗೆ ಡಿಸ್ಕಸ್ ಮಾಡಿದ್ದೀವಿ. ಇವಾಗ 14ನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋಣ. ಹಿಂದಿನ ವಿಡಿಯೋಗಳನ್ನ ಚಾನಲ್ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು. ಸೊ ಇವಾಗ 14ನೇ ಪ್ರಶ್ನೆ ಈ ರೀತಿಯಾಗಿದೆ. ನೇರವಾಗಿ ಘನವನ್ನು ಲೆಕ್ಕಿಸದೆ ಕೆಳಗಿನವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಸಂಖ್ಯೆಗಳನ್ನು ನೇರವಾಗಿ ಕ್ಯೂಬ್ ಮಾಡದೆ ಅಥವಾ ಘನವನ್ನು ಮಲ್ಟಿಪಲ್ ಮಾಡದೆ ನೀವು ಲೆಕ್ಕವನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ. ಈ ರೀತಿಯಾದ ಪ್ರಶ್ನೆಗಳು ಕೇಳ್ತಾರೆ ಎಕ್ಸಾಮ್ನಲ್ಲಿ. ಸೊ ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕಂದ್ರೆ, ಬಹುಪದೋಕ್ತಿಯಲ್ಲಿ ಬರುವಂಥ ನಿತ್ಯ ಸಮೀಕರಣಗಳು, ಈ ಒಂದು ಕಾನ್ಸೆಪ್ಟಲ್ಲಿ ಬರುವಂತಹ ಸಮೀಕರಣಗಳು, ಸೂತ್ರಗಳನ್ನು ಬಳಸಿಕೊಂಡು ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಇವುಗಳನ್ನು ಘನಗಳನ್ನು ಲೆಕ್ಕಿಸದೆ ನೇರವಾಗಿ ಕ್ಯಾಲ್ಕುಲೇಷನನ್ನು ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ. ಓಕೆ, ಇವಾಗ ಮೊದಲೇ ಪ್ರಶ್ನೆ ಈ ರೀತಿಯಾಗಿದೆ. -12 ಕ್ಯೂಬ್ +7 ಕ್ಯೂಬ್ +5 ಕ್ಯೂಬ್ ಅಂತ ಇದೆ. ಸೊ ಇದು a ಕ್ಯೂಬ್ +b ಕ್ಯೂಬ್ +c ಕ್ಯೂಬ್ ಅಂತ ಕೂಡ ಅನ್ಬೋದು, ಅಥವಾ x ಕ್ಯೂಬ್ y ಕ್ಯೂಬ್ c ಕ್ಯೂಬ್ ಅಂತ ಕೂಡ ಅನ್ಕೋಬೋದು. ಸೊ a ಅಥವಾ x ಈಕ್ವಲ್ಸ್ ಟು -12, b ಈಕ್ವಲ್ಸ್ ಟು 7, c ಈಕ್ವಲ್ಸ್ ಟು 5 ಅಂತಂದಾಗ ನಮಗೆ ಸೂತ್ರ ಗೊತ್ತಿದೆ. ಏನಂತ, x + y + z ಈಕ್ವಲ್ಸ್ ಟು 0 ಮತ್ತು x ಕ್ಯೂಬ್ + y ಕ್ಯೂಬ್ + z ಕ್ಯೂಬ್ -3xyz ಅಂತ ಕೂಡ ತಗೋಬೋದು. x ಕ್ಯೂಬ್ + y ಕ್ಯೂಬ್ + z ಕ್ಯೂಬ್ ಈಕ್ವಲ್ಸ್ ಟು ಮೈನಸ್ ಇರುವಂಥದ್ದು ಬಲಗಡೆ ಬಂದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಅದಕ್ಕಾಗಿ ಸೂತ್ರವನ್ನು ಈ ರೀತಿಯಾಗಿ ನಮಗೆ ಬರ್ಕೋಬೋದು. ಅಥವಾ ಈ ಒಂದು ನಿತ್ಯ ಸಮೀಕರಣ ನಿಮಗೆ ಗೊತ್ತಿದೆ. ಹಾಗಾದರೆ ಇಲ್ಲಿ x + y + z ಈಕ್ವಲ್ಸ್ ಟು 0 ಅಂತಂದಾಗ -12 + 7 + 5 ಈಕ್ವಲ್ಸ್ ಟು 0. ಸೊ ಈ ಒಂದು ಹೋಲ್ ಟರ್ಮನ್ನು ನಾವು ತೆಗೆದುಕೊಂಡಾಗ ಇಲ್ಲಿ 12 ಹೋಲ್ ಕ್ಯೂಬ್ +7 ಕ್ಯೂಬ್ 5 ಕ್ಯೂಬ್ ಈಕ್ವಲ್ಸ್ ಟು 3xyz. ಓಕೆ, ಈ ಟರ್ಮ್ ಹೋಲ್ ಏನಾಗುತ್ತೆ, 0 ಆಗುತ್ತೆ. ಯಾಕಂದರೆ x + y + z ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ x + y + z ಈಕ್ವಲ್ಸ್ ಟು 0 ಇದೆ. ಇದನ್ನು ನಾವು ಹೋಲ್ ಕ್ಯೂಬ್ ಅಂತ ಬರಿಬೋದು. 0 ಕ್ಯೂಬ್ ಏನಾಗುತ್ತೆ, 0 ಆಗುತ್ತೆ. ಅದಕ್ಕಾಗಿ ಈ ಒಂದು ಉಳಿದ ಟರ್ಮನ್ನು ನಾವು ಮಾಡಿದಾಗ 3 × -12 -7 -5 ಅಂದಾಗ -1260 ಎನ್ನುವಂಥದ್ದು ನಮಗೆ ಆನ್ಸರ್ ಸಿಗತ್ತೆ. ಸೊ ಈ ಒಂದು ಸೂತ್ರ ಅಂದರೆ ನಿತ್ಯ ಸಮೀಕರಣ x + y + z ಅಂತಂದಾಗ ಇದರ ಒಂದು ಘನ ಏನಾಗುತ್ತೆ, 0 ಆಗುತ್ತೆ. ಅದಕ್ಕಾಗಿ ಉಳಿಯುವಂಥ ಟರ್ಮ್ಗೆ ನಾವು 3 × 12 × 7 × 5 ಮಾಡಿದಾಗ -1290 ಅಂತ ಆನ್ಸರ್ ಬರುತ್ತೆ. ಸೊ ಎರಡನೇ ಪ್ರಶ್ನೆ, 28 ಕ್ಯೂಬ್ +-15 ಕ್ಯೂಬ್ +-13 ಕ್ಯೂಬ್ ಅಂತ ಇದೆ. x = ಅಂತ ಕೂಡ ಬರೀಬೋದು, y = z = ಅಥವಾ a = 28, b = -15, c = -13. ನಮಗೆ ಸೂತ್ರ ಗೊತ್ತಿದೆ. ಏನಂತ, x + y + z = 0 ಅಂತ. ಸೊ ಈ ಒಂದು ಸೂತ್ರವನ್ನು x ಕ್ಯೂಬ್ + y ಕ್ಯೂಬ್ + z ಕ್ಯೂಬ್ ಅಂದಾಗ x + y + z = 0 ಅಂತಂದಾಗ ಈ ಒಂದು ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. x ಕ್ಯೂಬ್ ಅಂದರೆ 28 ಕ್ಯೂಬ್ -15 ಕ್ಯೂಬ್ -13 ಕ್ಯೂಬ್ = x 3xyz. ಈ ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಯಾಕಂದರೆ x + y + z = 0 ಅಂದಾಗ ಇದರ ಒಂದು ಘನ ಕೂಡ ಏನಾಗುತ್ತೆ, 0 ಆಗುತ್ತೆ. x + y + z ಹೋಲ್ ಕ್ಯೂಬ್ +0 × 3 × 28 -15 × -13. ಸೊ ಇವಾಗ ಈ ಒಂದು ಹೋಲ್ ಟರ್ಮ್ ಏನಾಗುತ್ತೆ, 0 ಆಗುತ್ತೆ. ಈ ಟರ್ಮ್ 0 ಆಗುತ್ತೆ. ಸೊ 3 × 28 28 × -15 -13 ಅಂದಾಗ 16,380 ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ
ಇಷ್ಟು 16,380. 15ನೇ ಪ್ರಶ್ನೆ, ಈ ಕೆಳಗಿನ ವಿಸ್ತೀರ್ಣಗಳನ್ನು ಹೊಂದಿರುವ ಆಯತದ ಉದ್ದ ಮತ್ತು ಅಗಲಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಬೀಜೋಕ್ತಿಯನ್ನು ಕೊಟ್ಟಿದ್ದಾರೆ. ಈ ಒಂದು ಆಯತದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಆಯತದ ವಿಸ್ತೀರ್ಣ, ಇಲ್ಲಿ ಒಂದು ಆಯತದ ವಿಸ್ತೀರ್ಣ. ಈ ಆಯತದ ವಿಸ್ತೀರ್ಣ ಸಾಧ್ಯವಿರುವಂತಹ ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಓಕೆ, ಇವಾಗ 15ನೇ ಪ್ರಶ್ನೆಯಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ. ನಮಗೆ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. 25a² - 35a + 12 ಅಂತ ಕೊಟ್ಟಿದ್ದಾರೆ. ಇವಾಗ ಏನು ಮಾಡಬೇಕಂದ್ರೆ ಮಧ್ಯ ಸಂಖ್ಯೆಯನ್ನು ಅಪವರ್ತನ ಮಾಡಬೇಕು. ಮಧ್ಯಮ ಸಂಖ್ಯೆಗಳನ್ನ ಕೂಡಿದಾಗ 35 ಬರಬೇಕು. ಅಂತಿಮ ಸಂಖ್ಯೆಗಳನ್ನು ಗುಣಲಬ್ಧ ಮಾಡಿದಾಗ ಎಷ್ಟು ಬರಬೇಕಂದ್ರೆ ನಮಗೆ 25 × 12 ಅಂತಂದಾಗ 25 × 12 ಅಂದಾಗ 300 ಬರುತ್ತೆ. ಇವಾಗ ಮಧ್ಯಮ ಸಂಖ್ಯೆ 35 ಇದೆ. 35ರ ಅಪವರ್ತನಗಳನ್ನು ನೋಡಿದಾಗ 15 - 15 - 20 ಅಂತ ಬರುತ್ತೆ. 15 - 15 - 20 ಕೂಡಿದಾಗ -35 ಬರುತ್ತೆ. ಈ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗುತ್ತೆ ಅಂದರೆ 300 ಆಗುತ್ತೆ. ಈ ರೀತಿಯಾಗಿ ಮಧ್ಯ ಸಂಖ್ಯೆಗಳನ್ನ ಅಪವರ್ತನ ಮಾಡಬೇಕು. ಈ ರೀತಿಯಾಗಿ ಮಾಡಿದಾಗ ನಮಗೆ ಎರಡು ಸಂಖ್ಯೆಗಳು ಸಿಗ್ತವೆ. 15 - 15 - 20 ಅಂತ ಎರಡು ಸಂಖ್ಯೆಗಳನ್ನ ಗುಣಿಸಿದಾಗ 300 ಬರುತ್ತೆ. ಸೊ ಇವಾಗ 25a² - 35a + 12 ಅಂತ ಇದೆ. ಮಧ್ಯ ಸಂಖ್ಯೆಗಳನ್ನ ಫ್ಯಾಕ್ಟರೈಸೇಷನ್ ಮಾಡಿದಾಗಿದೆ. 25a² - 15 - 20a + 12 ಅಂತಂದಾಗ 5a × 5a - 3, ಯಾಕಂದರೆ 5a × 5a ಅಂದಾಗ 25a² ಅಂತ ಬರುತ್ತೆ. ಸೊ -4 5a - 3. ಸೊ ಇದರ ಒಂದು ಸಂಭಾವ್ಯ ಅಪವರ್ತನಗಳು ಈ ರೀತಿಯಾಗಿದ್ದಾವೆ. 5a - 4 × 5a - 3 ಅಂತ. ಇದು ಒಂದು ಆಯತದ ಉದ್ದ ಮತ್ತು ಅಗಲ ಆಗಿರುತ್ತೆ. ಆಯತದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ನಾವು ಅದನ್ನು ಫ್ಯಾಕ್ಟರೈಸೇಷನ್ ಅಪವರ್ತಿಸಿದಾಗ ಆ ಒಂದು ಆಯತದ ಉದ್ದ ಮತ್ತು ಅಗಲಗಳು ಈ ರೀತಿಯಾಗಿ ಸಿಗ್ತವೆ. ಈ 15ನೇ ಪ್ರಶ್ನೆಯಲ್ಲಿ 2ನೇ ಪ್ರಶ್ನೆಯನ್ನು ಕೂಡ ನಾವು ಇದೇ ರೀತಿಯಾಗಿ ಸಾಲ್ವ್ ಮಾಡಿ ನೋಡಿ. 16ನೇ ಪ್ರಶ್ನೆ, ಈ ಕೆಳಗಿನ ಘನಫಲಗಳನ್ನು ಹೊಂದಿರುವ ಆಯತಘನದ ಆಯಾಮ, ಉದ್ದ, ಅಗಲ ಮತ್ತು ಎತ್ತರಗಳಿಗೆ ಸಾಧ್ಯವಿರುವ ಬೀಜೋಕ್ತಿಗಳನ್ನು ಬರೆಯಿರಿ. ಸೊ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಒಂದು ಆಯತದ ಘನಫಲವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಆಯತದ ಘನಫಲದ ಸಾಧ್ಯವಿರುವಂತಹ ಆಯಾಮಗಳ ಬೀಜೋಕ್ತಿಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಈ ಒಂದು ಆಯತಘನದ ಉದ್ದ, ಅಗಲ ಮತ್ತು ಎತ್ತರಗಳನ್ನು ಕಂಡುಹಿಡ್ಕೋಬೇಕು ಈ ಒಂದು ಘನಫಲವನ್ನು ಯೂಸ್ ಮಾಡಿಕೊಂಡು. ಸೊ 16 ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಆಯತಘನದ ಘನಫಲ 3x² - 12x ಅಂತ ಇದೆ. ಸೊ ಇದನ್ನು ನಾವೀಗ ಅಪವರ್ತನವನ್ನು ಕಂಡುಹಿಡ್ಕೋಬೇಕು. 3x² - 12x ಅಂದರೆ ಇದನ್ನು ನಾವು ಈ ರೀತಿಯಾಗಿ ಕೂಡ ಬರಿಬೋದು, 3x × x - 4 ಅಂತ. ಹಾಗಾದರೆ ನಮಗೆ ಇಲ್ಲಿ ಸಿಗ್ತಾ ಇದೆ ಆಯತಘನದ ಉದ್ದ 3 ಆಗಿರುತ್ತೆ, ಆಯತಘನದ ಅಗಲ x ಆಗಿರುತ್ತೆ, ಆಯತಘನದ ಎತ್ತರ x - 4 ಎನ್ನುವಂಥ ಸಂಭಾವ್ಯ ಬೀಜೋಕ್ತಿಗಳು. ಈ ಒಂದು ಆಯತ ಘನಫಲದ ಸಂಭಾವ್ಯ ಬೀಜೋಕ್ತಿಗಳು 3x ಮತ್ತು x - 4 ಅಂತ ನಾವು ಬರೀಬಹುದು. ಅಥವಾ ಇದು ಒಂದು ಏನಾಗ್ತಾ ಇದೆ ಅಂದರೆ ಇಲ್ಲಿ ನಮಗೆ ಮುಂದ್ಗಡೆ ಏನೂ ಇಲ್ಲ ಅಂದರೆ 0 ಅಂತ ಇರುತ್ತೆ, ಅದಕ್ಕಾಗಿ ಕನ್ಸಿಡರ್ ಮಾಡುವಂತಿಲ್ಲ. ಇಲ್ಲಿ ನಮಗೆ ಒಂದು ಸ್ಥಿರಾಂಕವನ್ನು ಕೊಡದೇ ಇರೋದ್ರಿಂದ ನೇರವಾಗಿ ಈ ರೀತಿಯಾಗಿ ಅಪವರ್ತನವನ್ನು ಮಾಡಿಕೊಂಡು ಈ ಒಂದು ಆಯತಘನದ ಘನಫಲದ ಬೀಜೋಕ್ತಿಯನ್ನು ಈ ರೀತಿಯಾಗಿ ಕಂಡ್ಕೋಬಹುದು. 2ನೇ ಪ್ರಶ್ನೆ, 12ky² - 8ky - 20k ಎನ್ನುವಂಥದ್ದು ಈ ಒಂದು ಆಯತಘನದ ಘನಫಲವನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ಅಪವರ್ತನಗಳನ್ನು ನೋಡೋದಾದರೆ 12, 8, 20 ಎನ್ನುವಂಥದ್ದು 4ರ ಅಪವರ್ತನಗಳು. ಅಂದರೆ ಈ ಒಂದು 4ರಿಂದ ಈ 3 ಸಂಖ್ಯೆಗಳನ್ನು ನಾವು ಏನು ಮಾಡ್ಬೋದು ಅಂದರೆ ಭಾಗಿಸಬಹುದು. ಹಾಗಾಗಿ ನಾವು ಕಾಮನ್ ಆಗಿ 4kಯನ್ನು
ಈ ಒಂದು ಬಹುಪದೋಕ್ತಿಯಿಂದ ನಾವು ಹೊರಗಡೆ ತೆಗಿಬೇಕು. 4k ಇಂಟು ಬ್ರಾಕೆಟ್ 3y² ಪ್ಲಸ್ 2y ಮೈನಸ್ 5 ಅಂತ ತೆಗೆದುಕೋಬೇಕು. ಸೊ ಇವಾಗ 12ky² ಮೈನಸ್ 8ky ಮೈನಸ್ 20k ಇದನ್ನು ನಾವು ಈ ರೀತಿಯಾಗಿ ಬರಿತಾ ಇದ್ದೀವಿ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕಂದ್ರೆ 4k ಆ್ಯಸ್ ಇಟ್ ಈಸ್ ಹೊರಗಡೆನೇ ತೆಗೋಬೇಕು. ಇವಾಗ ಇದು ಒಂದು ವರ್ಗ ಬಹುಪದೋಕ್ತಿ ಇರೋದ್ರಿಂದ ಇದನ್ನು ನಾವು ಮಧ್ಯಪದವನ್ನು ಅಪವರ್ತಿಸುವ ಮೂಲಕ ಇದರ ಒಂದು ಫ್ಯಾಕ್ಟರೈಸೇಷನನ್ನು ಕಂಡ್ಕೋಬೇಕು. ಸೊ ಇವಾಗ 3y² ಮೈನಸ್ ಮಧ್ಯಮ ಸಂಖ್ಯೆಗಳ ಮೊತ್ತ ಪ್ಲಸ್ 5 ಮೈನಸ್ ರಿಂದಾಗ 2y ಬರುತ್ತೆ. ಅಂತಿಮ ಸಂಖ್ಯೆ ಅಂದರೆ 3×5 = 15. ಈ ರೀತಿಯಾಗಿ 3×5 = 15. ಇಲ್ಲೂ ಕೂಡ 3×5 = 15. ಅದಕ್ಕಾಗಿ 5y ಮೈನಸ್ 3y ಮೈನಸ್ 5. ಸೊ 4k ಆ್ಯಸ್ ಇಟ್ ಈಸ್ ಹಂಗೆ ಇದೆ. ಇವಾಗ ಇದನ್ನು ನಾವು y ಇಂಟು ಬ್ರಾಕೆಟ್ 3y ಪ್ಲಸ್ 5 ಮೈನಸ್ 1 3y ಪ್ಲಸ್ 5 ಅಂತ. ಸೊ 4k ಆ್ಯಸ್ ಇಟ್ ಈಸ್. ಇವಾಗ y ಮೈನಸ್ 1 3y ಪ್ಲಸ್ 5 ಇವಾಗ ಎರಡು ಅಪವರ್ತನಗಳು ಸಿಗ್ತಾ ಇದ್ದಾವೆ. ಹಾಗಾದರೆ ಈ ಒಂದು ಆಯತಘನದ ಉದ್ದ 4k ಆಗಿದೆ. ಆಯತಘನದ ಅಗಲ 3y ಪ್ಲಸ್ 5 ಅಂತ ಇದೆ. ಆಯತಘನದ ಎತ್ತರ y ಮೈನಸ್ 1 ಅಂತ ನಮಗೆ ಸಿಗ್ತಾ ಇದೆ. ಓಕೆ ಫ್ರೆಂಡ್ಸ್, 9ನೇ ತರಗತಿಯ ಬಹುಪದೋಕ್ತಿಗಳ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ವಿಡಿಯೋಗಳು ಚಾನಲ್ನ ಪ್ಲೇಲಿಸ್ಟಲ್ಲಿ ಇದೆ, ಅವುಗಳನ್ನು ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇನ್ನೂವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಕ್ಲಾಸ್ನಲ್ಲಿ 9ನೇ ತರಗತಿ ಇನ್ನೊಂದು ಮ್ಯಾಥ್ಸ್ ಲೆಸನ್ನೊಂದಿಗೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.